ಓಂ ಶಾಂತಿ. ಪರಮಾತ್ಮ ತಿಳಿಸಿರೋ ಈ ಬೇಹದ್ ವೈರಾಗ್ಯ ಅನ್ನೋ ಒಂದು ಟಾಪಿಕ್ಕಲ್ಲಿ ನಾವು ಫಸ್ಟ್ ಮುರಳಿಯಲ್ಲಿ ಬೇಹದ್ ವೈರಾಗ್ಯ ಅಂದರೆ ಏನು ಅಂತೇಳಿ ತಿಳ್ಕೊಂಡ್ವಿ. ಅದಾದ ಮೇಲೆ ಆ ಬೇಹದ್ ವೈರಾಗ್ಯ ನಮಗೆ ಅಂತಿಮ ಪರೀಕ್ಷೆಗಾಗಿ ಯಾವ ರೀತಿ ಉಪಯೋಗ ಆಗ್ತದೆ ಅಂತೇಳಿ ಕೂಡ ತಿಳ್ಕೊಂಡ್ವಿ. ಅಂದರೆ ಯಾವ ರೀತಿ ರಾಜಋಷಿ ಆಗಬೇಕು ಅನ್ನೋ ತಿಳ್ಕೊಂಡ್ವಿ. ಸೊ ಈ ಮುರಳಿಯಲ್ಲಿ ಪರಮಾತ್ಮ ನಮಗೆ ಚೆಕ್ಕಿಂಗ್ ಪಾಯಿಂಟ್ಸ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಂದರೆ ನೀವು ಈ ರೀತಿ ತಯಾರಾಗಿದ್ದೀರಾ ಇಲ್ಲ ಚೆಕ್ ಮಾಡ್ಕೊಳ್ಳಿ ಅನ್ನೋ ಪ್ರಶ್ನೆಗಳನ್ನು ಕೇಳಿ ನಮಗೆ ಚೆಕ್ಕಿಂಗ್ ಪಾಯಿಂಟ್ಸ್ ಅಂದರೆ ನಾವು ಯಾವ ರೀತಿ ಪರಿಶೀಲಿಸ್ಕೊಳ್ಬೇಕು ನಮ್ಮ ಹತ್ರ ಬೇಹದ್ ವೈರಾಗ್ಯ ವೃತ್ತಿ ಅಂದರೆ ನಾವು ರಾಜಋಷಿಗಳು ಹೌದೋ ಅಲ್ಲನೋ ಅನ್ನೋದು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ಈ ಮುರಳಿಯಲ್ಲಿ ತಿಳಿಸಿದ್ದಾರೆ. ಸೊ ಅಂತಿಮ ಪರೀಕ್ಷೆ ಆ ಫೈನಲ್ ಎಕ್ಸಾಮ್ ಅನ್ನೋದು ಒಂದೇ ಕ್ಷಣ ಒಂದೇ ಪ್ರಶ್ನೆ ಇರ್ತದೆ ಅಂತಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಪರೀಕ್ಷೆ ಅಂದರೆ ಲೌಕಿಕದಲ್ಲಿ ನಾವು ಪರೀಕ್ಷೆ ಬರೀತಿರ್ಬೇಕಾದ್ರೆ ಸಮಯ ಹೇಳ್ತಾರೆ, ಸಿಲೆಬಸ್ ಹೇಳ್ತಾರೆ, ಆದರೆ ಪ್ರಶ್ನೆ ಗೊತ್ತಿರಲ್ಲ. ಸೊ ಇಲ್ಲಿ ಬೇರೆ ವಿಷಯ. ಇಲ್ಲಿ ಯಾವ ರೀತಿ ಇದೆ ಅಂದರೆ ಪ್ರಶ್ನೆ ಗೊತ್ತಿದೆ, ಸಿಲೆಬಸ್ ಗೊತ್ತಿದೆ, ಉತ್ತರನೂ ಗೊತ್ತಿದೆ. ಆದರೆ ನಮಗೆ ಗೊತ್ತಿರದೇ ಇರೋದೇನು, ನಮಗೆ ತಿಳಿಯದೇ ಇರೋದೇನು ಅಕಸ್ಮಾತ್ ಅಂದರೆ ಟೈಮ್ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಅದು ಬರ್ತದೇನೋ ಗೊತ್ತಿಲ್ಲ. ಅದಕ್ಕಾಗಿಯೇ ಎವರ್ ರೆಡಿ ಅಂದರೆ ಸದಾ ಕಾಲಕ್ಕಾಗಿ ನಾವು ಅದೇ ಸ್ಥಿತಿಯಲ್ಲಿ ಇರಬೇಕು ಅಂಥೇಳಿ ಪರಮಾತ್ಮ ತಿಳಿಸ್ತಾ ಇರ್ತಾರೆ. ಸೊ ಈಗ ಯಾರಾದರೆ ಆ ವಿಶ್ವ ಮಹಾರಾಜನಾಗಬೇಕು ಅನ್ನೋ ಉದ್ದೇಶ ಇದೆನೋ ಒಂದು ಸಲ ಓದಿ ಬಿಡೋದಲ್ಲ. ಈ ಮುರಳಿಯನ್ನು ಕಂಪ್ಲೀಟಾಗಿ ಓದಿ ಆ ಚೆಕ್ಕಿಂಗ್ ಪಾಯಿಂಟ್ಸ್ ಪ್ರಾಕ್ಟಿಕಲ್ ಲೈಫಲ್ಲಿ ತರ್ತಾ ಇದ್ದೀನಾ ಇಲ್ಲ ಅಂಥೇಳಿ ಪದೇ ಪದೇ ನಾವು ಚೆಕ್ ಮಾಡಿ ಅದು ಪ್ರಾಕ್ಟಿಕಲ್ ಲೈಫಲ್ಲಿ ತರೋವರೆಗೂ ಈ ಮುರಳಿಯನ್ನು ಓದಿ ನಾವು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಈ ಮುರಳಿ ಅವ್ಯಕ್ತ ಮುರಳಿ 7ನೇ ತಾರೀಕು 10ನೇ ತಿಂಗಳ 1975 ಅವ್ಯಕ್ತವಾಣಿ. ಸೊ ಮುರಳಿ ಟೈಟಲ್ ಸರ್ವ ಅಧಿಕಾರ ಮತ್ತು ಬೇಹದ್ದಿನ ವೈರಾಗ್ಯದವರೇ ರಾಜಋಷಿ. ಯಾವುದೇ ಮುರಳಿಯನ್ನು ಓದ್ತಿರ್ಬೇಕಾದ್ರೆ ನಾವು ಮಾಡಬೇಕಾಗಿರೋ ಸಂಕಲ್ಪಗಳು ಪ್ರತಿಯೊಂದು ಕ್ಲಾಸಲ್ಲಿ ತಿಳಿಸ್ತಾನೆ ಇರ್ತೇವೆ. ಇಲ್ಲಿ ಕೂಡ ಅದೇ ಸಂಕಲ್ಪಗಳನ್ನ ಮಾಡಿ ಸ್ಟಾರ್ಟ್ ಮಾಡೋಣ. ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ಪರಮಾತ್ಮ ನನ್ನ ತಂದೆ. ನಾನು ಈಶ್ವರೀಯ ವಿದ್ಯಾರ್ಥಿ, ಬಾಬಾ ನನಗೆ ಟೀಚರು, ಬಾಬಾ ಸದ್ಗುರು, ನಾನು ಮಾಸ್ಟರ್ ಸದ್ಗುರು, ಬಾಬಾ ನನಗೆ ಜೀವನ ಸಂಗಾತಿ, ನಾನು ಪರಮಾತ್ಮನಿಗೆ ಅಂದರೆ ತಂದೆ ಬಾಬಾಗೆ ಜೀವನ ಸಂಗಾತಿ. ಸರ್ವ ಸಂಬಂಧಗಳ ತಂದೆಯೊಂದಿಗೆ ಜೋಡಿಸಿ ಮುರಳಿಯನ್ನು ನಾನಾತ್ಮನ ಉನ್ನತಿಗಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ಓದಿದಾಗ ಆ ಮುರಳಿಯ ಪಾಯಿಂಟ್ಸ್ನೆಲ್ಲ ಆತ್ಮನಿಗೆ ಅಪ್ಲೈ ಮಾಡಿದಾಗ ನಮಗೆ ಕರೆಕ್ಟಾಗಿ ಆನ್ಸರ್ಸು ಅಥವಾ ಅರ್ಥ ಮಾಡಿಕೊಳ್ಳೋ ಒಂದು ಆ ರೂಟ್ ನಮಗೆ ಗೊತ್ತಾಗ್ತದೆ. ಮುರಳಿಯನ್ನು ನೋಡೋಣ. ಇಂದು ಬಾಬ್ದಾದರವರು ಯಾವ ಸಭೆಯನ್ನು ನೋಡುತ್ತಿದ್ದಾರೆ? ಇದು ರಾಜ ಋಷಿಗಳ ಸಭೆಯಾಗಿದೆ. ತಮ್ಮನ್ನು ಸದಾ ರಾಜಋಷಿ ಎಂದು ತಿಳಿದು ನಡೆಯುತ್ತೀರಾ? ಒಂದು ಕಡೆ ರಾಜ್ಯ, ಇನ್ನೊಂದು ಕಡೆ ಋಷಿ. ಇಬ್ಬರ ಲಕ್ಷಣಗಳು ಬೇರೆ ಬೇರೆ ಆಗಿದೆ. ಅದು ಭಾಗ್ಯ, ಇದು ತ್ಯಾಗ. ಒಬ್ಬರು ಸರ್ವಾಧಿಕಾರಿ ಮತ್ತು ಇನ್ನೊಬ್ಬರು ಋಷಿ, ಅರ್ಥಾತ್ ಬೇಹದ್ದಿನ ವೈರಾಗಿ. ಸರ್ವ ಅಧಿಕಾರಿ ಮತ್ತು ಬೇಹದ್ದಿನ ವೈರಾಗಿ. ಒಬ್ಬರು ಸರ್ವರಿಗೆ ಪ್ರಿಯ ಮತ್ತು ಇನ್ನೊಬ್ಬರು ಎಲ್ಲರಿಗಿಂತಲೂ ಅತೀತ. ಇಬ್ಬರ ಲಕ್ಷಣ ಮಾತು ಮತ್ತು ಕರ್ಮದಲ್ಲಿ ಸದಾ ಜೊತೆಯಲ್ಲಿ ಕಂಡುಬರುತ್ತದೆ. ಸೊ ಇಲ್ಲಿ ಪರಮಾತ್ಮ ನಮಗೆ ಸಂಪೂರ್ಣ ಸಂಪನ್ನ ಸ್ಥಿತಿಗೆ ಸೇರಬೇಕಾದ್ರೆ ಬೇಹದ್ದಿನ ವೈರಾಗ್ಯ ಇಂಪಾರ್ಟೆಂಟ್ ಅಂತ ಒಂದು ಲಾಸ್ಟ್ ಮುರಳಿಯಲ್ಲಿ ತಿಳಿಸ್ಕೊಟ್ಟಿದ್ರು. ಸೊ ಅದರಲ್ಲಿನೇ ಎರಡೂ ಈಕ್ವಲ್ ಆಗಿ ನಡಿಬೇಕು. ಅದನ್ನು ಸಮಯಾನುಸಾರ ನೀವು ಇನ್ನೂ ಬೆಳೆಸ್ತಾ ಹೋಗಬೇಕು ಅಂತೇಳಿ 7ನೇ ತಾರೀಕು 10ನೇ ತಿಂಗಳು 1975 ಹೇಳ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ 27/11/1987 ಅಂದರೆ 2ನೇ ಭಾಗದಲ್ಲಿ ತಿಳಿಸಿದ್ದಾರೆ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ನಿಮ್ಮ ತ್ಯಾಗ ಮತ್ತು ಬೇಹದ್ ವೈರಾಗ್ಯ ಎರಡೂ ನಡೀತಾ ಇರಬೇಕು. ಅಂದರೆ ಸರ್ವರಿಗೂ ಪ್ರಿಯರೂ ಆಗಿರಬೇಕು, ಎಲ್ಲದಕ್ಕಿಂತಲೂ ಭಿನ್ನವೂ ಆಗಿರಬೇಕು. ಅತೀತರು ಆ್ಯಕ್ಚುಲಿ ಭಿನ್ನ ಅನ್ನೋದಕ್ಕಿಂತ ಇದು ಅತೀತ ಸ್ಥಿತಿ ಅಂದರೆ ಎಲ್ಲದಕ್ಕೂ ಮೀರಿರೋ ಸ್ಥಿತಿ. ಸೊ ಅದನ್ನೇ ಕಮಲ ಪುಷ್ಪಾಸನ ಅಂತ ಹೇಳಿ ಕೂಡ ಹೇಳ್ತಿರ್ತಾರೆ. ಪರಮಾತ್ಮ ಅಂದರೆ ಸಾಕ್ಷಿ ಸ್ಥಿತಿ ಅಂತೇಳಿ ಕೂಡ. ಸೊ ಈ ಸಂಪೂರ್ಣ ಸಂಪನ್ನ ಸ್ಥಿತಿಗೆ ಹೋಗಬೇಕು ಅಂದಾಗ ಸೊ ರಾಜಋಷಿ ಆಗೋದು ಇಂಪಾರ್ಟೆಂಟ್. ಒಂದು ಕಡೆ ಭಾಗ್ಯನೂ ಇರ್ತದೆ, ಇನ್ನೊಂದು ಕಡೆ ತ್ಯಾಗನೂ ಇರ್ತದೆ. ಆ ಫೈನಲ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂದಾಗ ಇದು ಸದಾ ನಡೀತಾ ಇರಬೇಕು. ಸೊ ಸಂಪೂರ್ಣ ಸಂಪನ್ನ ಸ್ಥಿತಿ ಅವ್ಯಕ್ತ ಫರಿಷ್ಠಾ ಸ್ಥಿತಿ ಅಂತೇಳಿ ಕೂಡ ಹೇಳ್ತಾರೆ. ಸೊ ಆ ಸ್ಥಿತಿಗೆ ಬರಬೇಕಂದಾಗಲೂ ನಮಗೆ ಈ ಬೇಹದ್ ವೈರಾಗ್ಯ ಸ್ಥಿತಿ ಇರಬೇಕು ಅಂತಾರೆ.
ಸೊ ಇದು 18 ಭಾಗಗಳಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಎಲ್ಲವನ್ನ ಜೊತೆ ಒಟ್ಟೊಟ್ಟಿಗೆ ಓದಿಕೊಂಡು ಅರ್ಥ ಮಾಡಿಕೊಂಡಾಗ ಆ ಸಬ್ಜೆಕ್ಟ್ ಮೇಲೆ ನಮಗೆ ಇನ್ನೂ ಸ್ಪಷ್ಟತೆ ಬರ್ತದೆ. ಸೊ ವರ್ತಮಾನ ಸ್ವರಾಜ್ಯ ಅರ್ಥಾತ್ ಸ್ವಯಂನ ಸರ್ವ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡುವುದು, ಇದಕ್ಕೆ ಸ್ವರಾಜ್ಯ ಎಂದು ಹೇಳಲಾಗುತ್ತದೆ. ಅದು ಭವಿಷ್ಯದ ಡಬಲ್ ರಾಜ್ಯ ಅರ್ಥಾತ್ ಸ್ವಯಂನ ಮೇಲೆ ರಾಜ್ಯ ಮತ್ತು ವಿಶ್ವದ ಮೇಲೆ ರಾಜ್ಯ. ಇಂತಹ ಡಬಲ್ ರಾಜ್ಯಾಧಿಕಾರಿ ಆಗಿದ್ದೀರಾ. ಒಂದು ಕಡೆ ನಮಗೆ ಸ್ವರಾಜ್ಯ ಅಂದರೆ ಇಲ್ಲಿ ತ್ಯಾಗ, ಅಲ್ಲಿ ಭಾಗ್ಯ. ಇಲ್ಲೇ ಆ್ಯಕ್ಚುಲಿ ಭಾಗ್ಯನೂ ಬರ್ತದೆ, ಏನಕ್ಕಂದರೆ ಪ್ರತ್ಯಕ್ಷ ಫಲನೂ ಕೊಡ್ತೀನಿ ಅಂದಿದ್ದಾರೆ ಬಾಬಾ. ಆದರೆ ಅದನ್ನು ನಾವು ತ್ಯಾಗ ಮಾಡಿದಾಗಲೇ ಅಂದರೆ ಕಂಪ್ಲೀಟ್ ಹಣ್ಣಾಗಿರೋ ಫಲ, ಪರಿಪೂರ್ಣವಾಗಿರೋ ಫಲ, ಕಚ್ಚಾ ಫಲ ಅಲ್ಲದೇನೆ ಹಣ್ಣಾಗಿರೋ ಫಲವನ್ನು ನಾವಲ್ಲಿ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನೇ ಸ್ವರಾಜ್ಯ. ಇಲ್ಲಿ ನಾವು ಆತ್ಮನ ಮೇಲೆ ರಾಜ್ಯ ಮಾಡಿದರೆ ವಿಶ್ವದ ಮೇಲೆ ಅಲ್ಲಿ ಸತ್ಯುಗದಲ್ಲಿ ರಾಜ್ಯ ಮಾಡಿ ಆ ಎಲ್ಲ ವಸ್ತು ವೈಭೋಗಗಳನ್ನು ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ 21 ಜನ್ಮಗಳಿಗಾಗಿ. ಸೊ ಇಂತಹ ಡಬಲ್ ರಾಜ್ಯಾಧಿಕಾರಿ ಆಗಿದ್ದೀರಾ. ತ್ಯಾಗ ಭಾಗ್ಯ ಎರಡೂ ಈಕ್ವಲ್ ಆಗಿ ನಡೀತಾ ಇದೆನಾ ಅಂತೇಳಿ ಕೇಳ್ತಾ ಇದ್ದಾರೆ. ಡಬಲ್ ರಾಜ್ಯದ ನಶೆಯು ಸದಾ ಇರುತ್ತದೆಯೇ? ರಾಜ್ಯದ ನಶೆಯು ಎಷ್ಟಿರುತ್ತದೆಯೋ ಅಷ್ಟೇ ಬೇಹದ್ದಿನ ವೈರಾಗ್ಯ ಅರ್ಥಾತ್ ಋಷಿ ರೂಪವು ಸದಾ ಸ್ಮೃತಿಯಲ್ಲಿ ಇರುತ್ತದೆಯೇ? ಬಂದ ತಕ್ಷಣ ಇದು ಬಂತು ಅಂತೇಳಿ ಈ ಎಂಜಾಯ್ಮೆಂಟಲ್ಲಿ ಅಂದರೆ ಕಚ್ಚಾ ಫಲನ ತಿನ್ನೋದ್ರಲ್ಲಿ ನಾವು ವ್ಯಸ್ತವಾಗಿದ್ದೀವೋ ಅಥವಾ ಬಂದಿರೋ ಫಲವನ್ನು ಕೂಡ ಅಂದರೆ ತ್ಯಾಗದಿಂದ ಬಂದಿರುವಂತಹ ಭಾಗ್ಯವನ್ನು ಕೂಡ ತ್ಯಾಗ ಮಾಡಿ ಸರ್ವಪ್ರಾಪ್ತಿಗಳಿಗೆ ಅಧಿಕಾರಿ ಆಗ್ತಾ ಇದ್ದೀವೋ? ಅದು ನಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪರಮಾತ್ಮ. ಋಷಿ ರೂಪ ಸದಾ ನಿಮಗೆ ಸ್ಮೃತಿಯಲ್ಲಿ ಇರ್ತದೇನಾ ಅಂತ. ಎರಡರ ಸಮತೋಲನವಿದೆಯೇ ಅಥವಾ ಒಂದು ಸ್ವರೂಪವು ನೆನಪಿರುತ್ತದೆ, ಮತ್ತೊಂದು ಸ್ವರೂಪವು ಮರೆತು ಹೋಗುತ್ತದೆಯೇ? ಈ ಹಳೆಯ ದೇಹ ಮತ್ತು ದೇಹದ ಪ್ರಪಂಚದಿಂದ ಬೇಹದ್ದಿನ ವೈರಾಗಿ ಆಗಿಬಿಟ್ಟಿದ್ದೀರಾ ಅಥವಾ ಈಗಲೂ ಈ ಹಳೆಯ ದೇಹ ಮತ್ತು ಪ್ರಪಂಚವು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆಯೇ? ಇದು ಸ್ಮಶಾನದಂತೆ ಅನುಭವವಾಗುತ್ತದೆಯೇ? ಸೊ ಈ ಸ್ವರೂಪದ ಸಮತೋಲನೆ ಇದೇನಾ ಅಂಥೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಥವಾ ಒಂದು ಕಡೆ ಬರೀ ತ್ಯಾಗ ಮಾಡಿದ್ದಾಗ ಬಂದಿರೋ ಭಾಗ್ಯದ ಮೇಲೆ ನೆನಪು, ಆದರೆ ಬೇಹದ್ ವೈರಾಗ್ಯದ ಮೇಲೆ ನೆನಪಿಲ್ಲ, ಅಥವಾ ಬೇಹದ್ ವೈರಾಗ್ಯದ ಮೇಲೆ ನೆನಪಿದ್ದು ಅದನ್ನು ತ್ಯಾಗ ಮಾಡಬೇಕು ಅನ್ನೋದು ನೆನಪಿಲ್ಲ. ಈ ರೀತಿ ಏನಾದರೂ ಒಂದು ಸ್ವರೂಪ ನೆನಪಿದ್ದು ಇನ್ನೊಂದು ಸ್ವರೂಪ ಮರೆತು ಹೋಗ್ತಾ ಇದೆನಾ? ಅಂದರೆ ಇದು ಪ್ರಾಕ್ಟಿಕಲ್ ಲೈಫಲ್ಲಿ ಮಾಡ್ತಾ ಇದ್ದಾಗ ಈ ಕನ್ಫ್ಯೂಷನ್ ಬಂದಾಗ ಇವೆಲ್ಲವೂ ಚೆಕಿಂಗ್ ಪಾಯಿಂಟ್ಸ್. ಸೊ ಹಳೆಯ ದೇಹ ಮತ್ತು ದೇಹದ ಪ್ರಪಂಚದ ಬೇಹದ್ ವೈರಾಗಿ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಜಸ್ಟ್ ನಮಗೆ ಕಾಣಿಸಿದ ತಕ್ಷಣ ನಾವು ಆತ್ಮನನ್ನು ದರ್ಶಿಸ್ತಾ ಇದ್ದೀವ ಅಥವಾ ದೇಹದ ಕಡೆ ನಮ್ಮ ಗಮನ ಹೋಗ್ತಾ ಇದೆನಾ? ಇದೇ ಚೆಕಿಂಗ್ ಪಾಯಿಂಟ್ ದೇಹ ಅನ್ನೋದಕ್ಕೆ. ಸೊ ಅದನ್ನು ನೋಡಿ ಯಾರು ನಮ್ಮನ್ನು ಭೇಟಿಯಾದರೂ ನಾವು ಫಸ್ಟ್ ನಮ್ಮ ದೇಹದ ಬಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ. ನನಗೆ ಆ ರೋಗ ಇದೆ, ಈ ರೋಗ ಇದೆ, ನನಗಿಷ್ಟು ಆರೋಗ್ಯ ಸಮಸ್ಯೆಗಳಿವೆ. ಸೊ ಇದೆಲ್ಲ ನಾವು ದೇಹದ ಸ್ಥಿತಿಯಲ್ಲಿದ್ದೀವೋ ಅಥವಾ ಆತ್ಮಿಕ ಸ್ಥಿತಿಯಲ್ಲಿದ್ದೀವೋ ಅನ್ನಲಿಕ್ಕೆ ಚೆಕಿಂಗ್ ಪಾಯಿಂಟ್. ಅದಾದಮೇಲೆ ದೇಹದ ಪ್ರಪಂಚ. ಸೊ ಎಕನಾಮಿಕ್ ಸ್ಟೇಟಸ್ಸು, ಅವರ ದೇಹದ ಪ್ರಪಂಚ, ಅವರು ಎಷ್ಟು ದುಡಿತಾ ಇದ್ದಾರೆ, ಅವ್ರಿಗೆ ಎಷ್ಟು ಮಕ್ಕಳು, ಅವರು ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ, ಬರೀ ಇದೆ ಇನ್ಫಾರ್ಮೇಷನ್. ಯಾರು ಭೇಟಿ ಆದರೂ, ಯಾರು ಕಾಲ್ ಮಾಡಿದರೂ ಕೇಳ್ತಾ ಇರೋ ಪ್ರಶ್ನೆಗಳೇ ಇವು ಆಗ್ತಾ ಇದೆ. ಸೊ ಆತ್ಮಿಕ ಸರ್ಜನ್, ಆತ್ಮಿಕ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ನಮಗೆ ಏನು ಹೇಳ್ಕೊಡ್ತಾ ಇದ್ದಾರೆ? ನಾವು ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ನಮ್ಮ ಮಾತಿರಬೇಕು, ಯಾವ ರೀತಿ ನಮ್ಮ ಕರ್ಮಗಳಿರಬೇಕು ಅಂಥೇಳಿನೇ ತಿಳಿಸ್ತಾ ಇದ್ದಾರೆ. ಸೊ ನಮ್ಮ ಯೋಚನೆಯಲ್ಲಿ ದೇಹ ಮತ್ತು ದೇಹದ ಪ್ರಪಂಚ ಸೊ ಇದೆಲ್ಲದರಿಂದನೂ ಬೇಹದ್ದು ವೈರಾಗಿ ಆಗಿಬಿಟ್ಟಿದ್ದೀರಾ. ಸೊ ಇದೆಲ್ಲದಕ್ಕೂ ಚೆಕಿಂಗ್ ಪಾಯಿಂಟ್ ಯಾರನ್ನೂ ಉದ್ದೇಶಿಸಿ ಅಲ್ಲ, ಆದರೆ ನಾವು ಈ ರೀತಿ ಇದ್ದೀವಾ ಇಲ್ಲ ಅನ್ನೋದು ನಮಗೆ ಪರಿಶೀಲನೆ ಇದು. ಅಥವಾ ಈಗಲೂ ಈ ಹಳೆಯ ದೇಹ ಮತ್ತು ಪ್ರಪಂಚವು ತನ್ನ ಕಡೆ ಆಕರ್ಷಣೆ ಮಾಡ್ತಾ ಇದೆನಾ? ಸೊ ನಮ್ಮ ಆಕರ್ಷಣೆ ಹೋಗ್ತಾ ಇದೆನಾ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಾದಮೇಲೆ ಎಲ್ಲರೂ ಮೂರ್ಛಿತ ಆತ್ಮರಾಗಿದ್ದಾರೆ ಎಂಬ ದೃಶ್ಯ ಕಂಡುಬರುತ್ತದೆಯೇ ಅಥವಾ ಕೇವಲ ಹೇಳುವುದಕ್ಕಷ್ಟೇ ಇದೆಯೇ? ಇವರೆಲ್ಲರೂ ಸತ್ತು ಹೋಗಿದ್ದಾರೆ ಅರ್ಥಾತ್ ಸ್ಮಶಾನವಾಗಿದೆ ಎಂಬುದು ಎಲ್ಲಿಯವರೆಗೆ ಅನುಭವವಾಗುವುದಿಲ್ಲವೋ ಅಲ್ಲಿಯವರೆಗೆ ಬೇಹದ್ ವೈರಾಗಿಯಾಗಲು ಸಾಧ್ಯವಿಲ್ಲ. ಅಂದರೆ ಹೇಳಲಿಕ್ಕೇನೋ ಪರಮಾತ್ಮ ಹೇಳಿದ್ದಾನೆ ಇದು ಸ್ಮಶಾನ ಇದ್ದಂಗಿದೆ ಅನ್ನೋದು, ಮತ್ತೆ ಬೇರೆಯವ್ರ ಮನೆಯಲ್ಲಿ ಏನು ನಡೀತಾ ಇದೆ, ಅವ್ರ ಮನೆ ವಿಷಯಗಳು, ಇವ್ರ ಮನೆ ಅಂದರೆ ವ್ಯರ್ಥ ಸಂಕಲ್ಪ.
ಸೊ ಇದು ಎಲ್ಲಿವರೆಗೆ ನಮ್ಮ ಹತ್ರ ನಡೀತಾ ಇದೆ, ಅದೇ ಚೆಕಿಂಗ್ ಪಾಯಿಂಟ್. ಒಂದು ವೇಳೆ ನಮಗೆ ಫೈನಲ್ ಎಕ್ಸಾಮಲ್ಲಿ ಪಾಸ್ ಆಗೋದು ಅವಶ್ಯಕತೆ ಇಲ್ಲ, ಪರಮಾತ್ಮ ತಿಳಿಸ್ತಾ ಇರೋ ಶ್ರೇಷ್ಠವಾದ ಜನ್ಮಗಳು ರಚಿಸೋ ಅವಶ್ಯಕತೆ ಇಲ್ಲ, ನಾನು ರಾಜನಾಗೋ ಅವಶ್ಯಕತೆ ಇಲ್ಲ, ಅಂದರೆ ಇವ್ಯಾವ ಸಬ್ಜೆಕ್ಟ್ ಅವಶ್ಯಕತೆ ಇಲ್ಲ. ಆದರೆ ಪರಮಾತ್ಮ ಹೇಳ್ತಾ ಇರೋ ಶ್ರೇಷ್ಠ ಜೀವನ ನನಗೆ ಇಡೀ ಕಲ್ಪಕ್ಕಾಗಿ ಬೇಕು ಅಂದರೆ ಮಾತ್ರ ಇವೆಲ್ಲ ನಾವು ನೋಡ್ಕೊಳ್ಳೇಬೇಕು. ಈ ಸಬ್ಜೆಕ್ಟ್ ಸ್ಟಡಿ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಏಕೆಂದರೆ ಇದು ಸ್ಮಶಾನವಾಗಿದೆ, ಇಲ್ಲಿ ಏನೂ ಅವಶ್ಯಕತೆ ಇಲ್ಲ ಅಂದಾಗ, ಆ ಬೇಹದ್ದಿನ ವೈರಾಗ್ಯ ಸ್ಥಿತಿಯಲ್ಲಿ ನಾವು ಬಂದಾಗ ಬೇರೆಯವರ ವಿಷಯಗಳು ರುಚಿ ಅನಿಸೋದೇ ಇಲ್ಲ. ಸೊ ಇನ್ನೂ ನಮಗೆ ಬೇರೆಯವರ ವಿಷಯಗಳ ಮೇಲೆ ರುಚಿ ಇದೆ, ಆಸಕ್ತಿ ಇದೆ ಅಂದರೆ ಅದನ್ನೇ ಪರಮಾತ್ಮ ಭಾಗ 1ರಲ್ಲಿ ತಿಳಿಸಿರೋದದೇ. ಆ 1984 ಅದನ್ನೇ ತಿಳಿಸ್ತಾ ಇದ್ದಾರೆ. ಇನ್ನೂ ಎಲ್ಲೋ ನಿಮಗೆ ಈ ಪ್ರಪಂಚದ ಪ್ರತಿ ರಾಗ ಮೋಹಗಳಿವೆ ಅಂಥೇಳಿ ತಿಳ್ಕೊಳ್ರಿ ಅಂಥೇಳಿ. ಈ ಸಂಗಮಯುಗದಲ್ಲಿ ಸದ್ಯಕ್ಕೆ ನಮಗಿದು ರುಚಿಕರ ಅನಿಸ್ತದೆ. ಅಯ್ಯೋ, ಪ್ರಪಂಚದಲ್ಲಿ ಇದೆಲ್ಲ ಮಾತಾಡಿಲ್ಲ ಅಂದರೆ ಇನ್ನು ಪ್ರಪಂಚದಲ್ಲಿ ಏನು ಉಳಿದಿದೆ, ಇನ್ನೇನು ಮಾತಾಡಬೇಕು, ನಾವು ಯಾವುದ್ರ ಬಗ್ಗೆ ಯೋಚಿಸ್ಬೇಕು ಅಂತ ಅಂದರೆ ನಮ್ಮ ಪ್ರಪಂಚನೇ ಪರಮಾತ್ಮ. ನಾವು ಯಾವುದ್ರ ಬಗ್ಗೆ ಯೋಚಿಸ್ಬೇಕು ಅಂದರೆ ಪರಮಾತ್ಮ ತಿಳಿಸ್ಕೊಟ್ಟಿರೋ ಜ್ಞಾನದ ಬಗ್ಗೆ. ನಾವು ಮಾಡಬೇಕಾಗಿರೋ ಕರ್ಮ ಏನು ಅಂದರೆ ಪರಮಾತ್ಮನ ಜ್ಞಾನವನ್ನು ಎಲ್ಲರಿಗೂ ಹೇಳಿ ಅವರ ಭಾಗ್ಯವನ್ನು ರಚಿಸಬೇಕು. ಇವು ನಮ್ಮ ಕರ್ತವ್ಯಗಳು. ಸೊ ಇವುಗಳನ್ನು ಬಿಟ್ಟು ನಮಗಿನ್ನೂ ಈ ಹಳೆಯ ಪ್ರಪಂಚದ ವಿಷಯಗಳ ಮೇಲೆ, ಈ ವಿಷಯ ವಾಸನೆ ಅಥವಾ ಈ ವಿಷಯಗಳ ಮೇಲೆ ಇನ್ನೂ ರುಚಿ ಬರ್ತಾ ಇದೆ ಅಂದರೆ ಅದರರ್ಥ ಬೇಹದ್ ವೈರಾಗ್ಯ ಸ್ಥಿತಿಗೆ ನಾವು ಸೇರಿಲ್ಲ ಅಂತ, ಅಂದರೆ ಇನ್ನೂ ಅಲ್ಲಿಗೆ ತಲುಪಿಲ್ಲ ಅಂತ. ಅದನ್ನೇ ಚೆಕ್ ಮಾಡಿಕೊಂಡು ಮತ್ತೆ ತಲುಪ್ರಿ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರ ವಿಷಯಗಳು ನಮಗೆ ಅನಾವಶ್ಯಕ, ಅದನ್ನು ವ್ಯರ್ಥ ಖಾತೆಯಲ್ಲಿ ಹಾಕ್ತಾ ಇದ್ದಾರೆ ಬಾಬಾ. ಸೊ ಇವೆಲ್ಲ ಏನು ಮಾಡ್ತಾ ಇದೆ, ಸದ್ಯಕ್ಕೆ ರುಚಿ ಅನ್ನಿಸ್ತಾ ಇದೆ, ಆದರೆ ನಮ್ಮ ಭಾಗ್ಯವನ್ನು ಕೆಳಗಿಳಿಸ್ತಾ ಇದೆ, ಅಂದರೆ ನಮ್ಮ ಭಾಗ್ಯ ಕಟ್ಟಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅನ್ನೋ ವಿಷಯವನ್ನು ನಾವೇ ಗ್ರಹಿಸಬೇಕು. ಅದು ಗ್ರಹಿಸಿದಾಗಲೇ ನಾವು ಇವೆಲ್ಲವುಗಳನ್ನು ಸ್ಟಡಿ ಮಾಡಿ ಪ್ರಾಕ್ಟಿಕಲ್ ಲೈಫಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನೇ ತಿಳಿಸ್ತಾ ಇದ್ದಾರೆ. ಈ ಸ್ಮಶಾನವಾಗಿದೆ ಅನ್ನೋ ವಿಷಯ ನಮಗೆ ಅನುಭವ ಆಗಬೇಕು, ಅಲ್ಲಿಯವರೆಗೆ ಬೇಹದ್ ವೈರಾಗ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಹದ್ದಿನ ಸ್ಮಶಾನ ವೈರಾಗ್ಯ ಯಾವ ರೀತಿ ಇರ್ತದೆ ಅಂದರೆ, ಯಾರಾದರೂ ಶರೀರವನ್ನು ಬಿಟ್ಟಾಗ ಅಲ್ಲಿ ಹೋಗಿ ಮಾಡಿದಾಗ ಅಯ್ಯೋ ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ಸೇರೋದು ಇಲ್ಲಿಗೆ ಅಂತೇಳಿ ಆ ಕ್ಷಣ, ಅಂದರೆ ತಾತ್ಕಾಲಿಕವಾಗಿ ನಮಗೆ ವೈರಾಗ್ಯ ಅನುಭವ ಆಗ್ತದೆ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಆ ದಿನಗಳಂತೇಳಿ, ಅಂದರೆ 16 ದಿನಕ್ಕೆ ಒಂದು ಫಂಕ್ಷನ್ ಅಂತೇಳಿ ಆ ರೀತಿ ಮಾಡಿ ಮತ್ತೆ ಈ ಪ್ರಪಂಚದಲ್ಲಿ ಬಂದುಬಿಡ್ತೀವಿ, ಅಂದರೆ ಆ ವೈರಾಗ್ಯ ಅನ್ನೋದು ಹೋಗ್ಬಿಡ್ತದೆ. ಸೊ ಅದು ತಾತ್ಕಾಲಿಕವಾಗಿದೆ. ಆದರೆ ನಮಗೆ ಕಂಪ್ಲೀಟ್ ಬೇಹದ್ ವೈರಾಗ್ಯ ಅಂದರೆ ಎಲ್ಲ ನಮ್ಮ ಸುತ್ತಮುತ್ತಲೂ ಇದ್ದಾಗಲೂ, ಅದನ್ನೇ ಎರಡನೇ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಅವ್ಯಕ್ತ ಮುರಳಿ 27/11/1987 ಎಲ್ಲ ನಮ್ಮ ಸುತ್ತಮುತ್ತ ಪ್ರಾಪ್ತಿಗಳು ಇರಲಿಕ್ಕೆ ಕೂಡ ಸಂಕಲ್ಪ ಮಾತ್ರ ಕೂಡ ನಾವು ಆ ಕಡೆ ಆಕರ್ಷಣೆ ಆಗಲಿಲ್ಲ ಅಂದರೆ ಅದು ಬೇಹದ್ದಿನ ವೈರಾಗ್ಯ ಅಂಥೇಳಿ. ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲಿಯವರೆಗೆ ಬೇಹದ್ದಿನ ವೈರಾಗ್ಯ ಆಗಲು ಸಾಧ್ಯವಿಲ್ಲ. ವರ್ತಮಾನದ ಪ್ರಪಂಚದಲ್ಲಿಯೂ ಸಹ ಹದ್ದಿನ ವೈರಾಗಿ ಕಾಡಿನಲ್ಲಿ ಅಥವಾ ಸ್ಮಶಾನದಲ್ಲಿ ಹೋಗುತ್ತಾರೆ. ಆದ್ದರಿಂದ ಗಾಯನವಿದೆ, ಸ್ಮಶಾನ ವೈರಾಗ್ಯ ಅಂದ ಮೇಲೆ ಎಲ್ಲಿಯವರೆಗೆ ಈ ಪ್ರಪಂಚವು ಸ್ಮಶಾನವಾಗಿದೆ ಎಂಬ ಅನುಭವವಾಗುವುದಿಲ್ಲವೋ, ಅಂದರೆ ಇದೆಲ್ಲವೂ ಜಡ ಅನ್ನೋದು ನಮಗೆ ಅನುಭವವಾಗಬೇಕು. ಶಕ್ತಿ ಇರೋದು ಆತ್ಮನಲ್ಲಿ, ಚೈತನ್ಯನಲ್ಲಿ ಅಂಥೇಳಿ ನಮಗೆ ಅನುಭವ ಆದಾಗ ಅಲ್ಲಿಯವರೆಗೆ ಸದಾಕಾಲದ ಬೇಹದ್ದಿನ ವೈರಾಗ್ಯದ ಅನುಭವವು ಹೇಗಾಗುತ್ತದೆ. ಸೊ ಇವೆಲ್ಲ ನಮಗೆ ಯುಕ್ತಿಗಳು. ಸೊ ನಷ್ಟೋ ಮೋಹ ಆಗಲಿಕ್ಕೆ, ನಷ್ಟೋ ಮೋಹ ಸ್ಥಿತಿ ಅಂದ್ರೇನು, ಈ ದೇಹ ಅನ್ನೋ ಮೋಹವನ್ನು ನಷ್ಟಪಡಿಸಿ ಆತ್ಮ ಅನ್ನೋ ಸ್ಮೃತಿ ಸ್ವರೂಪರಾಗೋದು. ಸೊ ಆ ರೀತಿ ಸ್ವರೂಪರಾದಾಗ ಫೈನಲ್ ಎಕ್ಸಾಮನ್ನು 1 ಸೆಕೆಂಡಲ್ಲಿ ನಾವು ಪಾಸ್ ಆಗಬಹುದು. ಏಕೆ ಅಂದರೆ ಇಲ್ಲಿ ಪರಮಾತ್ಮ ನಮಗೆ ಕೊಟ್ಟಿರೋ ಯುಕ್ತಿಗಳನ್ನು ಪ್ರಾಕ್ಟಿಕಲ್ ಲೈಫಲ್ಲಿ ತಂದಾಗ ಸದಾ ಕಾಲಕ್ಕಾಗಿ ನಾವು ರೆಡಿ ಇರ್ತೇವೆ. ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ಋಷಿಯಾಗಿದ್ದೇನೆಯೇ? ಇಂತಹ ನಿಶ್ಚಯ ಬುದ್ಧಿ ವೈರಾಗ್ಯದ ಜೊತೆ ಅಧಿಕಾರದ ಖುಷಿಯಲ್ಲಿಯೂ ಇರುತ್ತೀರೆಂದರೆ ರಾಜ ಋಷಿಯಾಗುವುದಕ್ಕಾಗಿ ರಾಜ್ಯದ ನಶೆಯು ಎಷ್ಟಿರುತ್ತದೆಯೋ ಅಷ್ಟೇ ಬೇಹದ್ದಿನ ವೈರಾಗ್ಯದ ದೃಷ್ಟಿ ಎರಡೂ ಜೊತೆಯಲ್ಲಿ ಅನುಭವವಾಗುತ್ತದೆ. ಸೊ ನಮಗೆ ಎಷ್ಟು ತ್ಯಾಗ ಇದೆನೋ ಅಷ್ಟು ಭಾಗ್ಯ, ಎಷ್ಟು ಭಾಗ್ಯ ಇದೆನೋ ಅಷ್ಟೇ ತ್ಯಾಗದ ಮೇಲೆ, ಅಂದರೆ ಬೇಹದ್ದು ವೈರಾಗ್ಯ ಜೊತೆ ಇದ್ದಾಗ ನಮಗೆ ಎರಡು ಜೊತೆಯಲ್ಲಿ ಅನುಭವ ಆಗ್ತದೆ. ಸ್ಮಶಾನದ ಅನುಭವ ಎಷ್ಟಾಗುತ್ತದೆಯೋ, ಇದು ಎಷ್ಟಾಗ್ತದೇನೋ ಅಷ್ಟೇ ಫರಿಷ್ಠಾನವು, ಅಂದರೆ ಫರಿಷ್ಠದ ಪ್ರಪಂಚ ಮುಂದೆ ಕಂಡುಬರುತ್ತದೆ.
ತ್ಯಾಗದ ಜೊತೆ ಜೊತೆ ಭಾಗ್ಯವು ಸ್ಪಷ್ಟವಾಗಿ ಕಂಡುಬರುತ್ತದೆ. ಸಂಪೂರ್ಣ ರಾಜ ಋಷಿಯ ಸ್ಥಿತಿ ಅರ್ಥಾತ್ ನಶೆ ಮತ್ತು ನಿಶಾನ್ ಅಂದರೆ ಗುರಿ ಎರಡೂ ಸ್ಪಷ್ಟವಾಗುತ್ತವೆ. ನಿಶಾನ್ ಅರ್ಥಾತ್ ಸಂಪೂರ್ಣ ಸ್ಥಿತಿಯಾಗಿದೆ. ಇಂತಹ ನಶೆಯಲ್ಲಿರುವವರ ಮುಂದೆ ಗುರಿಯು ಇಷ್ಟು ಸಮೀಪವಾಗಿರುತ್ತದೆ. ಸೊ ಇಲ್ಲಿ ಈ ರೀತಿ ನಮ್ಮ ಭಾಗ್ಯ ಸ್ಪಷ್ಟವಾಗಿ ಕಂಡು ಬರ್ತದೆ. ಆ ಸಂಪೂರ್ಣ ರಾಜ ಋಷಿಯ ಸ್ಥಿತಿ ಅರ್ಥಾತ್ ನಶೆ ಮತ್ತು ನಿಶಾನ್ ಗುರಿ ಎರಡೂ ಸ್ಪಷ್ಟವಾಗಿರ್ತದೆ. ಇಲ್ಲಿ ರಾಜ ಋಷಿ ಅರ್ಥಾತ್ ಸಂಪೂರ್ಣ ಸ್ಥಿತಿ ಅಂತಲೇ ಹೇಳ್ತಾ ಇದ್ದಾರೆ. ಅದರ ಬಗ್ಗೆನೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಇಂತಹ ನಶೆಯಲ್ಲಿರುವವರ ಮುಂದೆ ಗುರಿಯು ಎಷ್ಟು ಸಮೀಪವಾಗಿರುತ್ತದೆ ಅಂದರೆ, ಹೇಗೆ ಸ್ಥೂಲ ನೇತ್ರಗಳ ಮುಂದೆ ಸ್ಥೂಲ ವಸ್ತುವು ಸ್ಪಷ್ಟವಾಗಿ ಕಾಣಿಸುತ್ತದೆಯೋ ಹಾಗೆ ಕಾಣಿಸುತ್ತದೆ. ಯಾವಾಗ ಮುಂದೆ ಕಂಡು ಬರುತ್ತದೆಯೋ ಆಗ ಯಾವುದೇ ಸಂಕಲ್ಪವೂ ಬರುವುದಿಲ್ಲ. ಇದು ವಸ್ತುವಾಗಿದೆಯೋ ಅಥವಾ ಇಲ್ಲವೋ, ಏನಾಗಿದೆ ಅಥವಾ ಹೇಗಿದೆ, ಅದೇ ರೀತಿ ಸಂಪೂರ್ಣ ಸ್ಥಿತಿಯ ಚಿಹ್ನೆಯು ಮುಂದೆ ಕಂಡುಬರುವ ಕಾರಣದಿಂದ ನಾನು ಆಗುತ್ತೇನೆಯೇ ಅಥವಾ ಇಲ್ಲವೇ ಅಥವಾ ಸಂಪೂರ್ಣ ಸ್ಥಿತಿ ಅಂದು ಯಾವುದಕ್ಕೆ ಹೇಳಲಾಗುತ್ತದೆ, ಈ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತವೆ. ತಮ್ಮ ಸಂಪೂರ್ಣ ಸ್ಥಿತಿಯ ಚಿಹ್ನೆಗಳು ಸ್ವಯಂನಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಆ ಚಿಹ್ನೆಗಳೇನಾಗಿರುತ್ತದೆ ಎಂಬುದನ್ನು ತಿಳಿದಿದ್ದೀರಾ ಅಥವಾ ಅನುಭವ ಮಾಡುತ್ತಿದ್ದೀರಾ? ಸೊ ಇಲ್ಲಿ ಪರಮಾತ್ಮ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಮ್ಮ ನಿಶಾನೆ ನಮ್ಮ ನಶೆ ಎರಡೂ ಸ್ಪಷ್ಟ ಆಗ್ತದೆ. ಅಂದರೆ ನಮ್ಮ ಗುರಿ ಏನು, ಇಲ್ಲಿ ನಮ್ಮ ನಶೆ ಏನು. ಇಲ್ಲಿ ಹೇಳ್ತಾ ಇಲ್ಲಾಗಲಿ ಕೆಲವೊಂದು ಮುರಳಿಯಲ್ಲಿ ಹೇಳ್ತಾರೆ, ನೀವು ಮಾಡಿರೋ ಪುರುಷಾರ್ಥಕ್ಕೆ ನೀವು ಒಂದು ವೇಳೆ ಬೇಹದ್ದ ವೈರಾಗ್ಯ ಸ್ಥಿತಿಯಲ್ಲಿ ಕರೆಕ್ಟಾಗಿ ಸ್ಥಿತರಾದರೆ ನಿಮ್ಮ ಜನ್ಮಗಳೇನು ಅಂತೇಳಿ ಅರ್ಥ ಆಗ್ತದೆ. ಅಂದರೆ ಇಲ್ಲಿ ನಾನು ಅಧಿಕಾರಿ ಆಗಿದ್ದೀನ ಅಥವಾ ಅಧೀನ ಸಂಸ್ಕಾರಗಳಿಗೆ ಒಳಗಾಗ್ತಾ ಇದ್ದೀನ ಅಂದಾಗ ನಾವು ರಾಜರಾಗ್ತೀವೋ ಅಥವಾ ದಾಸದಾಸಿ ಆಗ್ತೀವೋ ತಿಳಿದು ಬಿಡ್ತದೆ. ಸೊ ಅಷ್ಟು ಸ್ಪಷ್ಟವಾಗಿ ಅಂದರೆ ಒಂದು ವಸ್ತು ನಮ್ಮ ಮುಂದೆ ಇಟ್ಟಾಗ ಇದು ಹೆಂಗಿದೆ, ಇದರ ಉದ್ದಗಲ ಎಷ್ಟು, ಇದು ಇದೇನೋ ಇಲ್ಲನೋ ಅನ್ನೋ ಡೌಟ್ ಬರಲ್ಲ, ಯಾಕಂದರೆ ಕಣ್ಣು ಮುಂದೆ ಕಾಣಿಸ್ತಾ ಇರ್ತದೆ. ಅದೇ ರೀತಿ ಈ ಒಂದು ಸ್ಥಿತಿ ನಮಗೆ ಬಂದಾಗ ನಮ್ಮ ಸಂಪೂರ್ಣ ಸ್ಥಿತಿಯ ಚಿಹ್ನೆ ಕೂಡ ಅದೇ ರೀತಿ ಮುಂದೆ ಕಂಡು ಬರ್ತದೆ ಅಂತಾರೆ. ಸೊ ಅದರ ಆಧಾರವಾಗಿ ಮತ್ತೆ ನಾವು ಏನನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿನೇ ಮುರಳಿಯಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಸೊ ಆ ರೀತಿ ಮಾಡ್ತಾ ಹೋಗೋದು ಬಿಟ್ಟು ಎಲ್ಲ ಡ್ರಾಮಾ ಮೇಲೆ ಹಾಕಿದಾಗ ಏನಾಗ್ತದೆ ಅಂದರೆ ನಮ್ಮ ಸೋಮಾರಿತನವನ್ನು ನಾವು ಪ್ರದರ್ಶಿಸಿ ಆರಾಮಾಗಿ ಕೂತ್ಕೊಳ್ಬೋದು. ಅಂದರೆ ಡ್ರಾಮಾ ಫಿಕ್ಸು ಇದ್ದಿದ್ದಂಗೆ ರಿಪೀಟ್ ಆಗ್ತದೆ ಅಂತ ಹೇಳ್ಕೊಂಡು ಆರಾಮಾಗಿ ಇರ್ಬೋದು. ಆದರೆ ಇಲ್ಲಿ ಪರಮಾತ್ಮ ನಮ್ಮ ಡ್ರಾಮಾ ಜ್ಞಾನವನ್ನು ನಾವು ವಿರುದ್ಧ ದಿಕ್ಕಿನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾರಣನೇ ಸೋಮಾರಿತನ, ನಮ್ಮ ಹತ್ರ ಇರೋ ಆಲಸ್ಯ ಅಂತ ಇದ್ದಾರೆ. ಸೊ ಅದನ್ನು ಕೂಡ ಆ ಒಂದು ಮುರಳಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ಕೇಳಿದಾಗ ವಿದ್ಯಾರ್ಥಿಗಳಿಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗ್ತದೆ. ಸೊ ನಾವು ಚೇಂಜ್ ಮಾಡ್ಕೊಳ್ಬಹುದಾ ಅಂದರೆ 100% ಚೇಂಜ್ ಮಾಡ್ಕೊಳ್ಬಹುದು. ಸೊ ಅದನ್ನೇ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿ ನಾವು ನಮ್ಮ ಜೀವನವನ್ನು ನಮಗೆ ಬೇಕಾದಂಗೆ ರಚಿಸ್ಕೊಳ್ಬಹುದು ಅಂತ ತಿಳಿಸೋದೆ ಈ ಜ್ಞಾನ. ಅದನ್ನೇ ಪರಮಾತ್ಮ ಬುದ್ಧಿ ರೂಪಿ ಕಲಂ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ, ನಾನು ರಚಯಿತನಾದರೆ ನಿಮ್ಮ ಜೀವನಕ್ಕೆ ನೀವು ಮಾಸ್ಟರ್ ರಚಯಿತರು ಅಂತ ಹೇಳಿ ಈ ಪರಮಾತ್ಮ ನಮಗೆ ಆ ಚಿಹ್ನೆಗಳೇನು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇವೆಲ್ಲವೂ ಚೆಕಿಂಗ್ ಪಾಯಿಂಟ್ಸು. ಪುಸ್ತಕ ಇರುವ ವಿದ್ಯಾರ್ಥಿಗಳು ಅವುಗಳನ್ನು ಪಾಯಿಂಟ್ ವೈಸ್ ಆಗಿ ನೋಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು, ನಾವು ಇದನ್ನು ಮಾಡ್ತಾ ಇದ್ದೀವಾ ಇಲ್ಲ ಅಂಥೇಳಿ. ಪುಸ್ತಕ ಇಲ್ಲದೆ ಇರೋರು ಬರೀ ಆಡಿಯೋ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಂದರೆ ಈ ವಿಡಿಯೋಯಿಂದನೇ ನಾವು ಓದ್ಕೊಳ್ತಾ ಇದ್ದೀವಿ ಅನ್ನೋ ವಿದ್ಯಾರ್ಥಿಗಳು ಸೊ ವಿಡಿಯೋನ ಪಾಸ್ ಮಾಡಿ ಪರಮಾತ್ಮ ಅಲ್ಲಿ ಯಾವ ಪಾಯಿಂಟನ್ನು ಹೇಳಿದಾರೋ ಆ ಪಾಯಿಂಟನ್ನು ಮತ್ತೆ ನೋಟ್ ಮಾಡ್ಕೊಳ್ತಿರೋ ಅಥವಾ ನೀವು ನೆನ್ಪಿಡ್ತಿರೋ, ಸೊ ನಿಮ್ಮ ಒಂದು ವಿಧಾನಗಳನ್ನು ನೀವು ಪಾಲಿಸಿ ಕರೆಕ್ಟಾಗಿ ಇವು ಪ್ರಾಕ್ಟಿಕಲ್ ಲೈಫಲ್ಲಿ ತರ್ತಾ ಹೋಗಬೇಕು. ಸೊ ಇವು ಮಾತ್ರ ಎಲ್ಲವೂ ಚೆಕಿಂಗ್ ಪಾಯಿಂಟ್, ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಆದರೂ ಇಲ್ಲಿ ಎಲ್ಲವೂ ನಾವು ಓದ್ಕೊಂಡು ಅರ್ಥ ಮಾಡಿಕೊಂಡು ಅಭ್ಯಾಸದಲ್ಲಿ, ಅಂದರೆ ಅಭ್ಯಾಸ ಮಾಡಾದ ಮೇಲೆ ಪ್ರಾಕ್ಟಿಕಲ್ ಲೈಫಲ್ಲಿ ಕೂಡ ತರ್ತಾ ಹೋದರೆ ನಮಗೆ ಇದು ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಮೊದಲ ಚಿಹ್ನೆಯಾಗಿದೆ, ಹಳೆಯ ಪ್ರಪಂಚದ ಯಾವುದೇ ವ್ಯಕ್ತಿ ಅಥವಾ ವೈಭವದೊಂದಿಗೆ ಸಂಕಲ್ಪ ಅಥವಾ ಸ್ವಪ್ನದಲ್ಲಿಯೂ ಸೆಳೆತವಿರುವುದಿಲ್ಲ. ಸೊ ಇದರ ಅರ್ಥ ನಮ್ಮ ಮನೆಗೆ ಯಾರೂ ಬರಬಾರ್ದು, ನಾವು ಯಾರ ಮನೆಗೂ ಹೋಗಬಾರ್ದು, ನಮಗೆ ಅವ್ರ ಮೇಲೆ ಯಾವುದೇ ಸೆಳೆತ ಇಲ್ಲ ಅದಕ್ಕಾಗಿ ನಾನು ಹೋಗೋದಿಲ್ಲ, ಇದಲ್ಲ.
ಎಲ್ಲರೊಂದಿಗೆ ಇರ್ತೀವಿ, ಎಲ್ಲರೂ ನಮ್ಮೊಂದಿಗೆ ಇರ್ತಾರೆ. ಆದರೆ ಹಳೆಯ ಪ್ರಪಂಚದ ಯಾವುದೇ ವ್ಯಕ್ತಿ ಅಥವಾ ವೈಭವದೊಂದಿಗೆ ಸಂಕಲ್ಪ ಅಥವಾ ಸ್ವಪ್ನದಲ್ಲಿಯೂ ಸೆಳೆತ ಇರೋದಿಲ್ಲ. ಇವೆಲ್ಲ ಆಲೋಚನಾ ಸ್ಥಾಯಿಯಲ್ಲಿ ನಡೆಯುವಂಥವು. ಯಾಕಂದರೆ ಸಂಬಂಧ ಸಂಪರ್ಕಗಳನ್ನು ಮೇಂಟೈನ್ ಮಾಡೋದು ಕೂಡ, ಅಲ್ಲಿ ಸ್ನೇಹವನ್ನು ಹಂಚೋದು ಕೂಡ ಕರ್ಮಣ ಸ್ಥಾಯಿಯಲ್ಲಿ ನಮಗೆ ಪರಮಾತ್ಮ ಅಂಕಗಳನ್ನು ಜಮಾ ಮಾಡ್ತಾ ಇದ್ದಾರೆ. ಆ ವಿಷಯವನ್ನು ಮರಿಬಾರ್ದು. ನೆಕ್ಸ್ಟ್, ಸ್ವಯಂವನ್ನು ಸದಾ ಕಲಿಯುಗಿ ಪ್ರಪಂಚದಿಂದ ಅತೀತ ಮಾಡುವಂತಹ ಸಂಗಮ ಯುಗಿಗಳೆಂದು ತಿಳಿದುಕೊಳ್ಳುತ್ತಾರೆ. ಸೊ ಇನ್ನೂ ನಾವು ಕಲಿಯುಗದಲ್ಲಿದ್ದೀವ, ಸಂಗಮ ಯುಗದಲ್ಲಿದ್ದೀವ ಅನ್ಲಿಕ್ಕೆ ಚೆಕಿಂಗ್ ಪಾಯಿಂಟ್ ಏನು ಅಂದರೆ, ದೇಹ ನೋಡ್ತಾ ಇದ್ದೀವ, ಆತ್ಮ ನೋಡ್ತಾ ಇದ್ದೀವ. ಜನ ಮತ್ತು ಧನವನ್ನು ಕೂಡಿಡೋದ್ರಲ್ಲಿ ನಾವು ಬ್ಯುಸಿಯಾಗಿದ್ದೀವ, ಅಥವಾ ಈ ಜ್ಞಾನವನ್ನು ಮಾಡಿ ಪರಮಾತ್ಮನ ಸಮಾನ ಸೇವೆಯನ್ನು ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀವ. ಸೊ ಇದೇ ಚೆಕಿಂಗ್ ಪಾಯಿಂಟು. ಇನ್ನೂ ನಾವು ಎಲ್ಲರ ಡ್ರೆಸ್ಗಳನ್ನು ನೋಡಿ ಡಿಸೈಡ್ ಮಾಡ್ತಾ ಇದ್ದೀವ, ಅಥವಾ ಅವರ ಆತ್ಮಿಕ ಗುಣಗಳಿಂದ ನಾವು ಅವರನ್ನು ನಿರ್ಣಯಿಸ್ತಾ ಇದ್ದೀವ. ಇವೆಲ್ಲವೂ ಚೆಕಿಂಗ್ ಪಾಯಿಂಟ್ಸ್. ಸೊ ಇವರು ಆತ್ಮಿಕ ಸಹೋದರರು ಅಂಥೇಳಿನೇ ನೋಡ್ಬೇಕು. ಅದನ್ನೇ ನೆಕ್ಸ್ಟ್ ಹೇಳ್ತಾ ಇದ್ದಾರೆ. ಇಡೀ ಸೃಷ್ಟಿಯ ಅಸುರಿ ಆತ್ಮರನ್ನು ಕಲ್ಯಾಣ ಮತ್ತು ದಯಾದೃಷ್ಟಿಯಿಂದ ನೋಡುತ್ತಾರೆ. ಸೊ ಇಡೀ ಸೃಷ್ಟಿಯಲ್ಲಿರುವ ಅಸುರಿ ಆತ್ಮರನ್ನು ಕೂಡ ಕಲ್ಯಾಣ ಮತ್ತು ದಯಾದೃಷ್ಟಿಯಿಂದ, ಇವರು ನನ್ನ ಆತ್ಮಿಕ ಸಹೋದರರು, ಇವರಿಗೂ ಕಲ್ಯಾಣ ಅಂದರೆ ಪರಮಾತ್ಮನೊಂದಿಗೆ ಕಲ್ಯಾಣ ಅಂದರೆ ಒಳ್ಳೆಯದಾಗೋದು. ಸೊ ಆತ್ಮನಲ್ಲಿರೋ ಎಲ್ಲ ಕರ್ಮ ಭೋಗಗಳು ಕ್ಲಿಯರ್ ಆಗಿ ಸತೋ ಸಂಸ್ಕಾರಗಳು ರೆಕಾರ್ಡ್ ಆಗೋದೇ ಇದೆ. ಸೊ ಆ ದೃಷ್ಟಿಯಿಂದ, ದಯಾದೃಷ್ಟಿಯಿಂದ ಇವರಿಗೂ ಪರಮಾತ್ಮ ಕೊಡ್ತಾ ಇರೋ ಸರ್ವಪ್ರಾಪ್ತಿಯ ಬೊಗಸೆ ಸಿಗಲಿ ಅನ್ನೋ ಒಂದು ದಯಾದೃಷ್ಟಿ. ಇವೆಲ್ಲವೂ ನಮ್ಮ ಹತ್ರ ಇದೇನಾ ಇಲ್ಲ ಚೆಕ್ ಮಾಡಬೇಕು. ಅದಾದಮೇಲೆ ಸದಾ ಸ್ವಯಂವನ್ನು ತಂದೆಯ ಸಮಾನ ಸೇವಾಧಾರಿ ಎಂಬ ಅನುಭವ ಆಗುತ್ತದೆ. ಸೊ ಪರಮಾತ್ಮ ಹೇಳ್ತಿರೋದೇನು? ತಂದೆಯ ಸಮಾನ ಸೇವಾಧಾರಿ ಅಂದರೆ ತಂದೆ ವಿಶ್ವಾತ್ಮರಿಗೆ ಸೇವೆಯನ್ನು ಮಾಡಬೇಕು ಅಂತಾರೆ. ಸೊ ನಾವು ಸೇವೆ ಮಾಡ್ತಾ ಇರೋದು ಯಾರ್ಯಾರಿಗೆ? ವಿಶ್ವಾತ್ಮರಿಗೆ, ಪ್ರಕೃತಿಗೆ. ಸೊ ಅಷ್ಟೇ ಬಿಟ್ಟು ನಾನು ನನ್ನ ಪರಿಧಿಯಲ್ಲಿ ಇಷ್ಟೇ, ನನ್ನ ಸೆಂಟ್ರು, ನನ್ನ ಝೋನು ಅಂದ್ಕೊಂಡು ಅಷ್ಟಕ್ಕೆ ಸೇವೆ ಮಾಡ್ತಾ ಇದ್ದೀನ, ಅಥವಾ ವಿಶ್ವಾತ್ಮರಿಗೆ ಮನಸಾ ಸೇವೆಯಿಂದ ಎಲ್ರಿಗೂ ಶಾಂತಿಯನ್ನು ಕೊಡ್ತಾ ಇದ್ದೀನ? ಸೊ ಕಲ್ಪನೆ ಮಾಡಿಕೊಂಡು ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಅದು ಕಲ್ಪನೆ ಅಲ್ಲ, ಮುಂಬರುವ ಪ್ರಪಂಚ, ಅದನ್ನು ನಾವು ವಿಜುವಲೈಸ್ ಮಾಡ್ತಾ ಇದ್ದೀವಿ, ಅದನ್ನು ಇಲ್ಲೇ ಸ್ಥಾಪಿಸ್ತಾ ಇದ್ದೀವಿ ಅನ್ನೋದು ಮರೆಯೋದಲ್ಲ. ಸೊ ಮನಸಾ ಸೇವೆ ಅನ್ನೋ ಒಂದು ವಿಷಯನ ಪರಮಾತ್ಮ ಬಹಳಷ್ಟು ಮುರಳಿಯಲ್ಲಿ ಕವರ್ ಮಾಡಿದ್ದಾರೆ. ಸೊ ಅದನ್ನು ಮಾಡ್ತಾರೆ. ಅದು ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಅಂದರೆ ನಮ್ಮ ಹತ್ರ ದಯಾ ಹೃದಯ ಇದ್ದಾಗ. ಸೊ ಎಲ್ಲರಿಗೂ ಮಾಡ್ತಾರೆ. ಈಗ ಪುಸ್ತಕ ಸೇವೆ ಮಾಡುವಾಗಲೂ ಬಹಳಷ್ಟು ವಿದ್ಯಾರ್ಥಿಗಳನ್ನು ನೋಡ್ತಿದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ಶಾಪಣಾರ್ಥ ಹಾಕ್ಬಿಡ್ತಾರೆ. ಸೊ ನಮ್ಮ ಸ್ಥಿತಿ ಅನ್ನೋದು ಹೆಂಗಿರಬೇಕು ಅಂದರೆ, ಎದುರುಗಡೆ ಇರುವವರ ಸ್ಥಿತಿಯನ್ನು ಇನ್ನಿಷ್ಟು ಉನ್ನತ ಸ್ಥಿತಿಗೆ ತರುವಂಗೆ ಇರಬೇಕು. ಆದರೆ ಒಳ್ಳೆಯವರನ್ನು ನೋಡಿ ಪುಸ್ತಕ ಕೊಡೋದು ಅಂದರೆ, ಯಾರು ಒಳ್ಳೆಯವರು ಅಂತ ಇವ್ರು ಡಿಸೈಡ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಆದರೆ ಪರಮಾತ್ಮ ಒಳ್ಳೆಯವರು ಕೆಟ್ಟವರು ಅಂತೇನು, ನಾವು ಯಾವ ರೀತಿ ಇದ್ದರೂ ಕೂಡ, ನಾವು ಎಷ್ಟೇ ಕಡು ಸಂಸ್ಕಾರ ಇದ್ದರೂ, ಹೆಂಗೆ ಇದ್ದರೂ ಪರಮಾತ್ಮ ಬಂದು ನಮ್ಮನ್ನು ಮಧುರ ಮಕ್ಕಳೇ ಅಂತೇಳಿನೇ ಕರಿತಾ ಇದ್ದಾರೆ. ಅಂದರೆ ಸ್ವೀಟ್ ಚಿಲ್ಡ್ರನ್ ಅಂತಲೇ ಕರಿತಾ ಇದ್ದಾರೆ. ಬಿಟ್ಟರೆ ಏನು, ಕೆಲವೊಬ್ಬರು ಹಂಗೆ ಕೆಲವೊಬ್ರು ಹಿಂಗೆ ಅಂತೇಳಿ ಮಕ್ಕಳನ್ನು ಬೇರೆ ಬೇರೆಯಾಗಿ ಸಂಬೋಧಿಸ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಎಲ್ಲರಿಗೂ ಪರಮಾತ್ಮನ ಪರಿಚಯ ಕೊಡಲಿಕ್ಕೇ ಹೇಳ್ತಾ ಇದ್ದಾರೆ ಪರಮಾತ್ಮ. ಆದರೆ ಒಳ್ಳೆಯವರನ್ನು ನೋಡಿ ಕೊಡ್ತಾ ಇದ್ದೀವಿ, ಇವ್ರಿಗೆ ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ. ಇದೆಲ್ಲ ಏನು ಅಂದರೆ ದಯಾ ಹೃದಯ ಇಲ್ಲದೇ ಇದ್ದರೆ ನಮ್ಮ ಆಲೋಚನೆಯಲ್ಲಿ ಬರೋದು ಯೋಚನೆಗಳಿವು. ಸೊ ಇಲ್ಲ ಅಂದರೆ ಎಲ್ಲರಿಗೂ ಕಲ್ಯಾಣ ಭಾವನೆ, ದಯಾದೃಷ್ಟಿ. ಅದಕ್ಕೆ ವಿಶ್ವ ಕಲ್ಯಾಣಕಾರಿಗಳ ಬಗ್ಗೆ ಪರಮಾತ್ಮ ಹೇಳ್ತಿರ್ಬೇಕಾದ್ರೆ ದಯೆ ಅನ್ನೋದು ಬೇಸ್ ಪಾಯಿಂಟ್, ಅಂದರೆ ಬುನಾದಿ ಅಂತ ಇದ್ದಾರೆ. ನಮ್ಮ ಹತ್ರ ದಯೆ ಅನ್ನೋದಿದ್ದರೆ ಎಲ್ಲರ ಮೇಲೂ ದಯೆ ಬರ್ತದೆ, ಅದು ಪರಮಾತ್ಮನ ಸಮಾನ. ಅಷ್ಟೇ ಹೊರತು ಇವರಿಗೆ ನಾನು ದಯೆ ತೋರಿಸ್ತೀನಿ, ನನ್ನ ಕುಟುಂಬ ಸದಸ್ಯರಿಗೆ ನಾನು ದಯೆ ತೋರಿಸ್ತೀನಿ, ಬೇರೆಯವರಿಗೆ ನಾನು ಆ ದಯೆ ನನಗಿಲ್ಲ, ನಾವು ಅಷ್ಟು ದೊಡ್ಡವರಲ್ಲ, ಈ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ಪರಮಾತ್ಮನ ಮಕ್ಕಳಾದ ಮೇಲೆ ಪರಮಾತ್ಮನ ಸಮಾನವಾಗಿ ಇರೋದೇ ಅವರ ಪ್ರತ್ಯಕ್ಷತೆಯೇ ಕಲ್ಯಾಣ ಭಾವನೆ ಮತ್ತು ದಯಾದೃಷ್ಟಿ. ಸೊ ಈ ಶಾಪನಾರ್ಥಗಳು ಹಾಕದೆ ಮನಸ ವಾಚ ಕರ್ಮಣ ಕಂಪ್ಲೀಟ್ ದಯಾದೃಷ್ಟಿಯಿಂದ ಕಲ್ಯಾಣ ಭಾವನೆಯಿಂದ ಸೇವೆಯನ್ನು ಮಾಡೋದು ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಪ್ರತಿಯೊಂದು ಪರಿಸ್ಥಿತಿ ಅಥವಾ ಪರೀಕ್ಷೆಯಲ್ಲಿ ಸ್ವಯಂವನ್ನು ಸದಾ ವಿಜಯಿ ಎಂದು ಅನುಭವ ಮಾಡುತ್ತಾರೆ. ವಿಜಯ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಇಂತಹ ಅಧಿಕಾರಿ ಸ್ವರೂಪರೆಂದು ತಿಳಿದು ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾರೆ. ಅಂದರೆ ಪರಿಸ್ಥಿತಿ ಬಂದಾಗ ನಾವು ಯಾವ ಸಂಕಲ್ಪ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಡ್ರಾಮಾ ಫಿಕ್ಸು ಇದ್ದಿದ್ದಂಗೆ ರಿಪೀಟ್ ಆಯಿತು, ನಥಿಂಗ್ ನ್ಯೂ ಅಂದ್ಕೊಂಡು ಬಿಡೋದಲ್ಲ. ಅದನ್ನು ಯಾವಾಗ ಹೇಳಿದ್ದಾರೆ ಪರಮಾತ್ಮ ನಮಗೆ?
ಕಲ್ಪಪೂರ್ವದ ವಿಷಯ ಬಂದಾಗ ನಾವು ಸದಾ ವಿಜಯಿ ಅಂತ ಹೇಳಿ ತಿಳಿಬೇಕು ಅಂತಿದ್ದಾರೆ. ಸೊ ಪ್ರತಿಯೊಂದು ಪರಿಸ್ಥಿತಿ ಬಂದಾಗ ನಾವು ಕರೆಕ್ಟಾಗಿರೋ ಸಂಕಲ್ಪಗಳನ್ನ ಮಾಡಿ ಆ ಸ್ಥಿತಿಯಿಂದ ಅಂದರೆ ಆ ಪರಿಸ್ಥಿತಿಗಿಂತ ಸ್ಥಿತಿ ನಮ್ಮದು ಉನ್ನತವಾಗಿರ್ಬೇಕು, ಆವಾಗಲೇ ವಿಜಯಿ ಅಂತಾರೆ. ಅಷ್ಟೇ ಹೊರತು ಸುಮ್ಮನೆ ನಾನು ಈ ಸಂಕಲ್ಪಗಳನ್ನ ಮಾಡಿದೆ ಅಂದರೆ ನಾನು ಸದಾ ವಿಜಯಿ, ನಥಿಂಗ್ ನ್ಯೂ ಅಂದ್ಕೊಂಡು ಸುಮ್ಮನೆ ಇರೋದಲ್ಲ. ಅದು ವಿಜಯ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಇದೆಲ್ಲದು ತಿಳಿದು ಪ್ರತಿಯೊಂದು ಕರ್ಮನ ಮಾಡ್ತಾರೆ. ಅದಾದಮೇಲೆ ಸದಾ ತ್ರಿಮೂರ್ತಿ ಸಿಂಹಾಸನಾಧಿಕಾರಿ ಎಂದು ಅನುಭವ ಮಾಡುತ್ತಾರೆ. ಸೊ ತ್ರಿಮೂರ್ತಿ ಕರ್ತವ್ಯ ಅಂತ ಹೇಳಿ ಕೂಡ ಒಂದು ಮುರಳಿಯನ್ನು ಅಪ್ಲೋಡ್ ಮಾಡಲಾಗಿದೆ. ಅಂದರೆ ಸ್ಥಾಪನೆ, ಪಾಲನೆ, ವಿನಾಶ, ಶ್ರೇಷ್ಠ ಸಂಕಲ್ಪಗಳನ್ನು ಸ್ಥಾಪನೆ ಅಂದರೆ ರಚಿಸ್ತೀವಿ, ಅದನ್ನು ಇಡೀ ದಿನ ಪಾಲಿಸ್ತೀವಿ ಅಂದರೆ ಧಾರಣೆ ಪ್ರಾಕ್ಟಿಕಲ್ ಲೈಫಲ್ಲಿ ತರ್ತೀವಿ. ಆವಾಗ ಅಸುರಿ ಸಂಸ್ಕಾರಗಳು ವಿನಾಶ ಆಗ್ತವೆ. ಸೊ ಇದೇ ಸ್ಥಾಪನೆ, ಪಾಲನೆ, ವಿನಾಶ. ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಅದಾದಮೇಲೆ ತ್ರಿಕಾಲದರ್ಶಿತನದ ಸ್ಮೃತಿ ಸ್ವರೂಪರಾಗಿರುವ ಕಾರಣದಿಂದ ಪ್ರತಿಯೊಂದು ಕರ್ಮದ 3 ಕಾಲಗಳನ್ನು ತಿಳಿದುಕೊಂಡಿರುವಂತಹ ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಕರ್ಮ ಅಥವಾ ಸುಕರ್ಮವನ್ನಾಗಿ ಮಾಡಿಕೊಳ್ಳುತ್ತಾರೆ. ಸೊ ಶ್ರೇಷ್ಠ ಕರ್ಮ ಅಥವಾ ಸುಕರ್ಮ ಅಂದರೆ ಯಾವ ಕರ್ಮದಿಂದ ನಮಗೆ ಪುಣ್ಯ ಜಮಾ ಆಗ್ತದೋ ಅದು ಸುಕರ್ಮ. ಸೊ ವಿಕರ್ಮದ ಖಾತೆಯು ಸಮಾಪ್ತಿಯಾಯಿತು ಎಂದು ಅನುಭವವಾಗುತ್ತದೆ. ರಾಜಯೋಗವನ್ನು ಅಭ್ಯಾಸ ಮಾಡುವ ವಿಧಿ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಈ ತ್ರಿಕಾಲದರ್ಶಿ ಬಗ್ಗೆ ಅಂದರೆ ಎಲ್ಲ ಸ್ಥಿತಿಗಳ ಬಗ್ಗೆ ತಿಳಿಸಿರೋ ವೀಡಿಯೋಸ್ ಎಲ್ಲ ಮೋಸ್ಟ್ಲಿ ಇದೆ. ಅಕರ್ಮ ಅಂದ್ರೇನು, ಸುಕರ್ಮ ಅಂದ್ರೇನು, ಇವೆಲ್ಲವೂ ಇವೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಅಂದರೆ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂದಾಗ ಇವೆಲ್ಲವೂ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಇದನ್ನು ಧಾರಣೆಯಲ್ಲಿ ತಂದಿದ್ದೀವಾ ಇಲ್ಲ ಅನ್ನಲಿಕ್ಕೆ ಚೆಕಿಂಗ್ ಪಾಯಿಂಟ್ ಇರ್ತದೆ. ಅದಾದಮೇಲೆ ಇವೆಲ್ಲವೂ ಗುರುತುಗಳು ಹೇಳ್ತಾ ಇದ್ದಾರೆ, ಸಂಪೂರ್ಣ ಸಂಪನ್ನ ಸ್ಥಿತಿಯಲ್ಲಿ ಇರುವವರ ಗುರುತುಗಳು. ಸೊ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಸಂಕಲ್ಪವು ಸಿದ್ಧವಾಗಿಯೇ ಇದೆ. ಈ ರೀತಿ ಸದಾ ಅನುಭವ ಮಾಡುತ್ತಾರೆ. ಹಳೆಯ ಸಂಸ್ಕಾರ ಮತ್ತು ಸ್ವಭಾವದಿಂದ ಉಪರಾಮ್ ಅಂದರೆ ಅತೀತವಾಗಿ ಅನುಭವ ಮಾಡುತ್ತಾರೆ. ಸದಾ ಸಾಕ್ಷಿತನದ ಸೀಟಿನಲ್ಲಿ ಸ್ವಯಂ ಸೆಟ್ ಆಗಿರುವ ಅನುಭವ ಮಾಡುತ್ತಾರೆ. ಇದು ಚಿಹ್ನೆಗಳೂ ಆಗಿದೆ ಮತ್ತು ಗುರಿಯೂ ಆಗಿದೆ. ಒಂದು ವೇಳೆ ಆ ಗುರಿಗೆ ಮುಟ್ಟಿಲ್ಲ ಅಂದರೆ ಅದು ಮುಟ್ಟಬೇಕು. ಅದಕ್ಕಾಗಿ ಆ ಸಾಕ್ಷಿ ಸ್ಥಿತಿ ಅಂದರೆ ಏನು, ತ್ರಿಕಾಲದರ್ಶಿ ಸ್ಥಿತಿ ಅಂದರೆ ಏನು, ತ್ರಿಮೂರ್ತಿ ಕರ್ತವ್ಯ ಅಂದ್ರೇನು, ಇವೆಲ್ಲವುಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಬಯೋನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಯಾರಿಗವರು ಪರಿಶೀಲನೆ ಮಾಡಿಕೊಂಡು ಪರಮಾತ್ಮನಿಂದ ಅವರ ಜೊತೆಯಲ್ಲಿ ಅಂದರೆ ಪರಮಾತ್ಮನ ಜೊತೆಯಲ್ಲಿ ಇದ್ದುಕೊಂಡು ನಾವು ಇನ್ನೂ ನಮ್ಮ ಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕಂದ್ರೆ ಗುರುತಾಗ್ತದೆ. ಆವಾಗ ಇಲ್ಲ ಅಂದರೆ ಇದು ಗುರಿ ಆಗ್ತದೆ. ಸೊ ಇಂತಹವರಿಗೆ ರಾಜ ಋಷಿ ಎಂದು ಹೇಳಲಾಗುತ್ತದೆ. ಇಂತಹ ರಾಜ ಋಷಿಗಳಾಗಿದ್ದೀರಾ. ಪದವಿಯಂತೂ ರಾಜ ಋಷಿಯ ಬಿರುದು ಸಿಕ್ಕಿದೆಯಲ್ಲವೇ? ಯಾವ ಬಿರುದಿದೆ? ಪ್ರತ್ಯಕ್ಷದಲ್ಲಿ ಅದೇ ಇರಬೇಕಲ್ಲವೇ? ಸೊ ಇವೆಲ್ಲ ನಮಗೆ ಚೆಕಿಂಗ್ ಪಾಯಿಂಟ್ಸು. ರಾಜ ಋಷಿ ಅಂದರೆ ಏನು, ಸೊ ಅದೇ ಪ್ರತ್ಯಕ್ಷದಲ್ಲಿ ಇದೇನಾ ಇಲ್ಲನಾ? ಬಿರುದಂತೂ ಸಿಕ್ಕಿದೆ, ಮತ್ತು ಪ್ರತ್ಯಕ್ಷದಲ್ಲಿ ಅಂದರೆ ಪ್ರಾಕ್ಟಿಕಲ್ ಲೈಫಲ್ಲಿ ಅದನ್ನೇ ತರ್ತಾ ಇದ್ದೀವಾ ಅಥವಾ ಇಲ್ಲನಾ ಅಂತೇಳಿ ನಮಗೆ ಚೆಕಿಂಗ್ ಪಾಯಿಂಟ್ಸು. ಬ್ರಾಹ್ಮಣ ಅರ್ಥಾತ್ ಹೇಳುವುದು, ಮಾಡುವುದು, ಯೋಚಿಸುವುದು ಮತ್ತು ಮಾತನಾಡುವುದು, ಕೇಳುವುದು ಮತ್ತು ಸ್ವರೂಪದಲ್ಲಿ ತರುವುದು ಒಂದೇ ಸಮಾನವಿರಬೇಕು. ಎಲ್ಲರೂ ಬ್ರಾಹ್ಮಣರಾಗಿದ್ದೀರಾ? 1 ಸೆಕೆಂಡಿನಲ್ಲಿ ತಮ್ಮನ್ನು ಎಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತ ಮಾಡಲು ಸಾಧ್ಯವಿದೆಯೇ? ಫಸ್ಟ್ ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಹೇಳೋದೊಂದು, ಮಾಡೋದೊಂದು, ಯೋಚಿಸೋದೊಂದು ಮತ್ತು ಮಾತನಾಡೋದೊಂದು ಅಂದರೆ ಪವಿತ್ರತೆ ಇಲ್ಲ ಅಂತ ಅರ್ಥ. ಸೊ ಅದನ್ನೇ ಸತ್ಯತೆ ಅಂತ ಇದ್ದಾರೆ ಬಾಬಾ. ಪವಿತ್ರತೆಗೆ ಕೊಲಮಾನ ಏನು? ಸತ್ಯತೆ ಮತ್ತು ಸ್ವಚ್ಛತೆ. ಸೊ ಸತ್ಯತೆ ಅಂದರೆ ಏನು ಹೇಳ್ತಾ ಇದ್ದಾರೆ? ನಮ್ಮ ಯೋಚನೆ, ಮಾತು, ಕರ್ಮ ಸಮಾನವಾಗಿರಬೇಕು ಅಂತ ಇದ್ದಾರೆ. ಅಂದರೆ ಏನು ಹೇಳ್ತೀವೋ ಅದನ್ನೇ ಮಾಡಿದರೆ ಸತ್ಯ ಇದ್ದಂಗೆ. ಇಲ್ಲ ಅಂದರೆ ಅಲ್ಲಿ ನೀನು ಹೇಳಿರೋದೊಂದು ಮಾಡಿರೋದೊಂದು ಅಂತಾರೆ ಲೌಕಿಕದಲ್ಲಿ. ಸೊ ಅದನ್ನೇ ಇಲ್ಲಿ ಪರಮಾತ್ಮ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ಅಂಥೇಳಿ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಇನ್ನೊಂದು ಮುರಳಿಯಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ಅಂಥೇಳಿ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಯಾರಾದರೆ ಇನ್ನೂ ಈ ವಿಷಯಗಳ ಮೇಲೆ ಯುದ್ಧವನ್ನು ನಡೆಸ್ತಾ ಇದ್ದಾರೋ, ಒಂದ್ಸಲ ಶಾಂತಿ, ಒಂದ್ಸಲ ಕ್ರೋಧ, ಒಂದ್ಸಲ ಹೇಳೋದೊಂದು ಮಾಡೋದೊಂದು ಇದೆಲ್ಲ ನಡೀತಾ ಇದೆ ಅಂದರೆ ಅವರನ್ನು ಕ್ಷತ್ರಿಯರನ್ನಾಗಿ ಪರಿಗಣಿಸಲಾಗ್ತದೆ ಅಂಥೇಳಿ ಕೂಡ ತಿಳಿಸಿದ್ದಾರೆ. ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲಾಗಿದೆ. ಸೊ 1 ಸೆಕೆಂಡಿನಲ್ಲಿ ತಮ್ಮನ್ನು ಎಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತ ಮಾಡಲು ಸಾಧ್ಯವಿದೆಯೇ?
ಸೊ ಆ ಸ್ಥಿತಿಯಲ್ಲಿ ಸ್ಥಿತ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆನಾ ಅಥವಾ ಇನ್ನೂ ವ್ಯರ್ಥ ಬರ್ತಾ ಇದೆನಾ? ಸೊ ಇವೆಲ್ಲವೂ ಚೆಕಿಂಗ್ ಪಾಯಿಂಟ್ಸು. ಈ ರೀತಿ ಎವರ್ ರೆಡಿ ಇದ್ದೀರಾ? ಅಶರೀರಿಯಾಗುವ ಅಭ್ಯಾಸವು ಇಷ್ಟೂ ಸಹಜತೆಯ ಅನುಭವವಾಗುತ್ತದೆ. ಹೇಗೆ ಶರೀರದಲ್ಲಿ ಬರುವುದು ಅತಿ ಸಹಜ ಮತ್ತು ಸ್ವತಃವಾಗಿ ಅನುಭವವಾಗುತ್ತದೆಯೋ ಅದೇ ರೀತಿ ಅಶರೀರಿ ಆಗೋ ಅನುಭವ ಕೂಡ ಆಗ್ತದೆ ಅಂತಿದ್ದಾರೆ. ಆತ್ಮಿಕ ಮಿಲ್ಟ್ರಿ ಆಗಿದ್ದೀರಲ್ಲವೇ? ಮಿಲಿಟರಿಯವರು ಪ್ರತಿ ಸಮಯದಲ್ಲಿ ಸೆಕೆಂಡಿನಲ್ಲಿ ಆದೇಶವನ್ನು ಪ್ರತ್ಯಕ್ಷದಲ್ಲಿ ತರುವರು. ಈಗೀಗ ಅಶರೀರಿ ಭವದ ಆದೇಶ ಹೊರಡಿಸಲಾಯಿತು ಅಂದ ಮೇಲೆ ಎವರ್ ರೆಡಿ ಆಗಿದ್ದೀರಾ ಅಥವಾ ರೆಡಿ ಆಗಬೇಕಾಗುತ್ತದೆಯೇ? ಒಂದು ವೇಳೆ ಮಿಲಿಟರಿಯವರು ರೆಡಿ ಆಗುವುದರಲ್ಲಿ ಸಮಯವನ್ನು ತೊಡಗಿಸಿದ್ದರೆ ವಿಜಯವಾಗುತ್ತದೆಯೇ? ಈ ರೀತಿ ಸದಾ ಎವರ್ ರೆಡಿ ಆಗಿರುವ ಅಭ್ಯಾಸ ಮಾಡಿರಿ, ಒಳ್ಳೆಯದು. ಇಂತಹ ಸದಾ ಸರ್ವ ಅಧಿಕಾರಗಳ ನಶೆಯಲ್ಲಿರುವಂತಹ ಸಂಗಮಯುಗಿ ಶ್ರೇಷ್ಠ ಬ್ರಾಹ್ಮಣರಿಗೆ, ಸ್ವರಾಜ್ಯ ಮತ್ತು ವಿಶ್ವರಾಜ್ಯದ ನಶೆಯಲ್ಲಿರುವಂತಹ ಇಂತಹ ಶ್ರೇಷ್ಠ ಆತ್ಮರಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಸೊ ಈ ವಿಷಯದ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಫೋನ್ ಮಾಡಬಹುದು, ಜ್ಞಾನ ಸಂಬಂಧಿತ ಸಂದೇಹಗಳಿಗೆ ನನಗೆ ಕರೆ ಮಾಡಬಹುದು ಅಂಥೇಳಿ ಭಾಳಷ್ಟು ವಿಡಿಯೋಗಳಲ್ಲಿ ನಾನು ನಂಬರನ್ನು ಹಾಕಿದ್ದೀನಿ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಡೌಟ್ಸನ್ನು ಕೂಡ ಕೇಳಬಹುದು. ಓಂ ಶಾಂತಿ.